ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೋಮಿನಕೊಪ್ಪದ ಪ್ರೆಸ್ ಕಾಲೋನಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕಳ್ಳ ಕಾಕರ ಹಾವಳಿ ವಿಪರೀತವಾಗಿದೆ. ಇದು ಸ್ಥಳೀಯ ನಾಗರಿಕರ ನಿದ್ದೆಗೆಡುವಂತೆ ಮಾಡಿದೆ. ಭಾನುವಾರ ರಾತ್ರಿ ಪ್ರೆಸ್ ಕಾಲೋನಿ ಸುತ್ತಮುತ್ತಲಿನ ಬಡಾವಣೆಯ 3-4 ಕಡೆ ಕಳವು ಕೃತ್ಯಗಳು ನಡೆದಿವೆ. ಮನೆಯೊಂದರ ಮುಂಭಾಗ ನಿಲ್ಲಿಸಿದ್ದ ವಾಹನದಿಂದ ಪೆಟ್ರೋಲ್ ತೆಗೆಯುವುದರ ಜೊತೆಗೆ ಕೆಲ ವಸ್ತುಗಳನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಉಳಿದಂತೆ ಕೆಲವೆಡೆ ನಿರ್ಮಾಣ ಹಂತದ ಕಟ್ಟಡಗಳ ಸ್ಥಳದ ಶೆಡ್ಗಳ ಶೀಟ್ಗಳನ್ನು ಕಿತ್ತು ಹಾಕಿ ಕಳವಿಗೆ ಯತ್ನಿಸಲಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ಮಾಹಿತಿ ನೀಡಿದ್ದಾರೆ. ಸರ್ ನಿನ್ನೆ ರಾತ್ರಿ 7:45 8 ಗಂಟೆಗೆ
ಇಲ್ಲಿ ಕಳ್ತನ ಆಗಿದೆ. ಮತ್ತು ದೇವಸ್ಥಾನದ ಹಿಂಭಾಗ ಒಂದು ಶೆಡ್ ಕಳ್ತನ ಆಗಿದೆ. ಮತ್ತು ಅಲ್ಲಿ ಸುನಿಲ್ ಮನೆಯಲ್ಲಿ ಪೆಟ್ರೋಲು ಮತ್ತು ಸೈಕಲ್ ಪಂಪು ಅದೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಜನಗಳು ಓಡಾಡೋಕ್ಕೆ ಭಯಪಡೋಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಒಂದು ವಾರದ ಮುಂಚೆ ದೇವಸ್ಥಾನದ ಉಂಡಿ ಕಳ್ತನ ಆಗಿತ್ತು. ಆಮೇಲೆ ಇಲ್ಲಿ ಗುರು ಅಂತ ಓಮಿನಿ ಓಡಿಸ್ತಾರೆ, ಓಮಿನಿ ಡ್ರೈವರು, ಅವ್ರ ಮನೆಯಲ್ಲಿ ಒಂದು ಕಬ್ಬಿಣದ್ದು ಶೀಟ್ ಒಂದು 40-50 kg ಭಾರ ಅಂಥದ್ದು ಅದನ್ನು ಕತ್ಕೊಂಡು ಹೋಗಿದ್ದಾರೆ. ಇಲ್ಲಿ ಗಾಂಜಾ ಹೊಡೆಯೋರು ತುಂಬ ಆಗಿದ್ದಾರೆ. ಲೇಔಟ್ನವ್ರಿಗೂ ಎಲ್ಲ ಗೊತ್ತಿದೆ, ಬಟ್ ಅವ್ರಿಗೆ ಯಾರು ಎದುರಿಸೋಕ್ಕಾಗ್ತಾ ಇಲ್ಲ. ಎಣ್ಣೆ ಹೊಡ್ಕೊಂಡು ಇಲ್ಲೆಲ್ಲ ರೋಡು ಕಟ್ಟೆ ಮೇಲೆಲ್ಲ ಕೂತಿರ್ತಾರೆ. ಬಟ್ ಅವ್ರಿಗೆ ಯಾರು ನಾವು ಅಟ್ಯಾಕ್ ಮಾಡೋಕೆ ಹೋದರೆ ಅವ್ರ ಹತ್ರ ಆಯುಧಗಳು ಅವು ಇಟ್ಕೊಂಡಿರ್ತಾರೆ, ನಮಗೆ ಎದುರಿಸೋಕೆ ಬರ್ತಾರೆ. ಅದೊಂದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಒಂಚೂರು ಬಂದು ಎನ್ಕ್ವೈರಿ ಮಾಡಬೇಕಂತ ಕೇಳ್ಕೊಂಡು